ನೋಡಿ 1954ರಿಂದ 2024-26 ತನಕವೂ ಕೂಡ ರಾಜಕೀಯ ಏಳುಬೀಳುಗಳಲ್ಲಿ ಓಕೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಗುರುಗಳಾದ ನಮ್ಮ ಪೂಜ್ಯರಾದಂತಹ BGS SJB ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರೂ ಆಗಿರುವಂಥ ಡಾಕ್ಟರ್ ಶ್ರೀ ಪ್ರಕಾಶ್ನಾಥ ಸ್ವಾಮೀಜಿಗಳು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಗುರುಜಿ ನಮಸ್ತೆ. ನಮಸ್ತೆ ಗುರುಜಿ, ಇವತ್ತು ಚೆನ್ನಮ್ಮ ಅವರು ನಿಧನರಾಗಿದ್ದಾರೆ ಅನ್ನುವಂಥ ಸುದ್ದಿ ಇಡೀ ಕರ್ನಾಟಕದಾದ್ಯಂತ ಒಂದು ರೀತಿಯಾಗಿ ಅಂದರೆ ನಾವು ಕಂಡಂತಹ ಅಥವಾ ಇಡೀ ದೇಶ ಕಂಡಂತಹ ಅತ್ಯದ್ಭುತ ದಂಪತಿಗಳವರು ಅಂತೇಳಿ ದೇವೇಗೌಡರ ಶಕ್ತಿಯಾಗಿದ್ದವರು. ಇಂಥ ಸಂದರ್ಭದಲ್ಲಿ ಚೆನ್ನಮ್ಮ ಅವರು ನಿಧನರಾಗಿದ್ದಾರೆ. ಈಗ ನೀವು ಕಂಡಂತೆ ಚೆನ್ನಮ್ಮ ಅವರು ಯಾವ ರೀತಿಯಾಗಿದ್ದರು, ಜೊತೆಗೆ ನೀವು ಅವರನ್ನು ಬಹಳಷ್ಟು ಸಲ ಮಾತನಾಡಿಸಿದ್ದೀರಿ, ಅವರ ಬಗ್ಗೆ ನೆನಪಿಸ್ಕೊಳ್ಳೋದಾದ್ರೆ ಈ ಸಂದರ್ಭದಲ್ಲಿ ಇವತ್ತು ಏನು ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರು ಧರ್ಮಪತ್ನಿಯವರು ತೀರೋಗಿರ್ತಕ್ಕಂಥ ಚೆನ್ನಮ್ಮನವರು ತೀರೋಗಿರೋದು ತುಂಬಾ ದುಃಖಕರವಾದ ವಿಷಯ. ಯಾಕೆಂದ್ರೆ ಅವರು ಇವತ್ತಿನ ಪೀಳಿಗೆ ಅಲ್ಲ, ಅವರು ತುಂಬಾ ಹಳೆ ಜೀನ್ಸ್ ಅಂತ ಹೇಳ್ತೀವಲ್ಲ ನಾವು, ಆ ಹಳೆ ಜೀನ್ಸ್ ಅಲ್ಲಿ ಹುಟ್ಟಿದವರು ಅವರೆಲ್ಲ. ಇವತ್ತು 82-83 ವರ್ಷ ಆಗಿದೆ, ಆದ್ರೂ ಇವತ್ತು ಬಹಳ ಸಂತೋಷವಾಗಿ ಅವರು ಕೊನೆ ಉಸಿರು ಎಳೆದಿದ್ದಾರೆ. ಯಾಕೆಂದ್ರೆ ಯಾವ ಅಧಿಕಾರ ಇದ್ರೂ ಸಹ ಅವ್ರದ ಮಾಜಿ ಪ್ರಧಾನಮಂತ್ರಿಗಳಿಗೆ ಎಷ್ಟೇ ಅಧಿಕಾರ ಇದ್ರು, ಪ್ರಧಾನಮಂತ್ರಿಗಳಾಗಿದ್ರು ಸಹ, ನಾನು ಒಂದ್ ದಿವಸ ಅವ್ರ ಮನೆಗೆ ಹೋದಾಗ ಒಂದ್ ಕೈಲಿ ನನಗೆ ಊಟ ಬಡಿಸಿದ್ರು. ಆ ಊಟ ಬಡಿಸೋಗ ಒಂದೇ ಮಾತು ಹೇಳ್ತಾ ಇದ್ರು, ಶೇಖರ್ ಸ್ವಾಮಿ ಬಂದಿದಾರಪ್ಪ, ಒಂದ್ ಬೆಳ್ಳಿ ತಟ್ಟೆ ತಂದು ಊಟ ಕೊಡಿ ಅಂತ. ದೇವೇಗೌಡರು ಅವ್ರಿಬ್ರುವೆ ಅವ್ರ ಕೈಲಿ ನಾನು ಊಟ ಮಾಡಿದ್ದೀನಿ, ಅನೇಕ ಸಲ ಭೇಟಿ ಮಾಡಿದ್ದೀನಿ. ಅವರು ನಮ್ಮ ಆದಿಚುಂಚನಗಿರಿ ಕಾಲ ಭೈರವನಿಗೆ ತುಂಬಾ ಸರಿ ಬಂದು ಹೋಗಿದ್ದಾರೆ. ಇವತ್ತು ಅವ್ರ ಸಾಧನೆ ದೇವೇಗೌಡರು ಏನೇ ಮಾಡಿದ್ರು ಅದ್ರಿಂದ ಅವರ ಬೆನ್ನೆಲುಬಾಗಿ ನಿಂತವರು ಚೆನ್ನಮ್ಮನವರು. ಆ ಏನು ಒಂದು ಕರ್ನಾಟಕಕ್ಕೆ ಅಥವಾ ನಮ್ಮ ದೇಶಕ್ಕೆ ಒಬ್ಬ ಮಹಿಳೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಅವ್ರು ಬೆಳೆದು ಬಂದಂತ ರೀತಿ, ಆ ರೀತಿಯಲ್ಲೇ ಬೆಳೆದು ಅದೇ ರೀತಿಯಲ್ಲಿ ಜೀವನ ಮಾಡಿ ಒಬ್ಬ ಹೆಣ್ಣು ಮಗು ಹೇಗಿರ್ಬೇಕು ಒಂದು ಗಂಡನ ಜೊತೆ ಅನ್ನೋದನ್ನ ಮಾರ್ಗದರ್ಶಿಯಾಗಿ ತೋರಿಸಿದ್ದಾರೆ. ಅವರು ಬಹಳ ಸರಳ ವ್ಯಕ್ತಿತ್ವ ಹೊಂದಿದವರು. 6 ಮಕ್ಕಳನ್ನ ಎತ್ತಿ ಅವ್ರನ್ನೆಲ್ಲ ಒಳ್ಳೆ ಮಾರ್ಗ ಸಮಾಜ ಸೇವೆಗೆ ಅಂತಾನೆ ಅವ್ರ ಮಕ್ಕಳನ್ನೆಲ್ಲ ಬಿಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಬಹಳ ದುಃಖ ಆಗುತ್ತೆ. ಅವ್ರಿಗೆ ಏನು ನಮ್ಮ BGS ಸಂಸ್ಥೆಯಿಂದ ಆಗ್ಲಿ, ನಮ್ಮ ಕರ್ನಾಟಕ ಜನದಿಂದ ಆಗ್ಲಿ, ನಮ್ಮ ಆದಿಚುಂಚನಗಿರಿ ಮಠದಿಂದ ಆಗ್ಲಿ, ಅವ್ರಿಗೆ ಮಕ್ಕಳಿಗೆ ಆಗ್ಲಿ, ಮನೆಯವ್ರಿಗೆ ಎಲ್ಲರಿಗೂ ತುಂಬಾ ದುಃಖ ಭರಿಸುವಂತ ಶಕ್ತಿ ಅವರಿಗೆ ಕೊಡ್ಲಿ. ತುಂಬಾ ಅವರು ತೀರೋಗಿರೋದು ನೋಡಿದ್ರೆ ಒಳ್ಳೆ ಪುಣ್ಯಕಾಲ. ಇವಾಗ ಈ ಪುಣ್ಯಕಾಲದಲ್ಲಿ ಅವರು ಸ್ವರ್ಗಸ್ಥರಾಗಿರ್ತಕ್ಕಂಥದ್ದು ಶಿವನ ಪಾದಕ್ಕೆ ಸೇರ್ತಾರೆ. ಯಾಕೆಂದ್ರೆ ಅವರು ಶಿವನ ಆರಾಧಕರು. ಈ ಆರಾಧನೆ ಎಷ್ಟು ಮಾಡಿದರೆ ಅದನ್ನೆಲ್ಲ ಅವ್ರ ಹಿಂದೆ ಇದ್ದೇ ಇರುತ್ತೆ. ಅವರ ಬಹಳ ಸಜ್ಜನಿಕೆ ಅವರು. ಅದೇ ರೀತಿ ಇವತ್ತು ನಮ್ಮ ಸಂತೋಷ ಅನ್ನೋದಕ್ಕಿಂತ ಅವ್ರನ್ನ ನಗುನಗುತ್ತಾ ಕಳಿಸೋಬೇಕು, ಅದು ನಮ್ ಕರ್ತವ್ಯ. ಯಾರನ್ನೇ ಕಳಿಸಿದ್ರು ನಗುನಗುತ್ತಾ ಕಳಿಸ್ಕೊಡ್ಬೇಕು ಅಂತಾರೆ. ದುಃಖ ತರಿತದ ಮಕ್ಕಳಿಗೆ ಎಲ್ಲರಿಗೂ ದುಃಖ ಭರಿಸುವಂತ ಶಕ್ತಿ ಅವ್ರಿಗೆ ಕೊಡ್ಲಿ ಅಂತ ಹೇಳ್ತೀನಿ. ನಿಜ ಅಪ್ಪಾಜಿ, ಇವಾಗ ನೀವು ಬಹಳ ಹತ್ತಿರದಿಂದ ನೋಡಿದ್ದೀರಿ ಅಂತ ಹೇಳ್ತಾ ಇದ್ರಿ. ಈಗ ರಾಜಕೀಯವಾಗಿ ಅವರ ಇನ್ವಾಲ್ವ್ಮೆಂಟ್ ಯಾವ ಥರ ಇತ್ತು ಅಂತ ಅಂದರೆ, ನಮಗೆ ಮಾಧ್ಯಮಕ್ಕೆ ಅವರು ಬಹಳ ಕಡಿಮೆ ಸಿಕ್ಕಿದ್ದು. ದಂಪತಿಗಳಿಬ್ಬರು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಇದ್ದಾಗ ಮಾತ್ರ ನಮಗೆ ಸಿಗ್ತಾ ಇದ್ರು. ಆದರೆ ಮನೆಯೊಳಗಿದ್ದಾಗ ಪೊಲಿಟಿಕಲಿ ಅವರು ಪ್ರೆಷರೈಸ್ ಆದಾಗ HD ದೇವೇಗೌಡರು ರಾಜಕೀಯವಾಗಿ ಏನಾದರೂ ಸಿಚುವೇಶನ್ ಬಹಳ ಟೈಟ್ ಸಿಚುವೇಶನ್ ಇದೆ ಅಂದಾಗ ಸಲಹೆಗಳನ್ನು ಏನಾದರೂ ಕೊಡ್ತಾ ಇದ್ರಾ ನಿಮ್ಮ ಕಣ್ಣಂಗೆ? ಖಂಡಿತ ಇಲ್ಲ. ಅವ್ರು ರಾಜಕೀಯೇತರವಾಗಿ ಬೆಳೆದು ಬಂದಂತ ವ್ಯಕ್ತಿತ್ವ ಅವ್ರದ್ದು. ಯಾವುದೇ ರಾಜಕಾರಣಿಗಳ ಪರವಾಗಿ ಮಾತಾಡೋದು, ಅವರಿಂದ ಏನಾರು ಉಪಯೋಗಿಸ್ಕೊಳ್ಳೋ ಅಂತದಿಲ್ಲ. ಅವ್ರು ಏನೇ ಇದ್ರು ಅವ್ರಾಯ್ತು, ಅವ್ರಿಬ್ರು ರಾಮ ಸೀತೆ ತರ ಅವರು ಸಹ ಇಬ್ರು ಒಂದೇ ಜೊತೆಲಿ ಬಿಟ್ಟು ಜೊತೆಲಿ ಇಲ್ದಲೇ ಇರೋ ದಿವಸನೇ ಇಲ್ಲ. ಅವ್ರ ಮಾರ್ಗದರ್ಶನಕ್ಕಿಂತ ದೇವೇಗೌಡರಿಗೆ ತುಂಬಾ ಅವ್ರಾಯ್ತು, ಅವ್ರದ್ದು ಇದಾಯ್ತು ಹೊರತು ಅವ್ರ ಗಡಿಲಿ ಬೆಳೆದಿರ್ತಕ್ಕಂಥ ಕುಮಾರಸ್ವಾಮಿ ಅವರಾಗ್ಲಿ, ರೇವಣ್ಣರಾಗ್ಲಿ, ಎಲ್ಲರೂ 6 ಜನ ಮಕ್ಕಳು ಸಹ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾರೆ. ಓಕೆ ಥ್ಯಾಂಕ್ ಯು ಗುರುಜಿ, ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ ಬಹಳ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್.